ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಒಂದು ಯಮ್ಮಿಯಾದ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದು ಸೂಪರ್ ಈಸಿಯಾಗಿರುತ್ತೆ. ಅದಕ್ಕೆ ನೋಡಿ, ಫಸ್ಟು ಒಂದು ಬಾಣಲೆಗೆ ಎಣ್ಣೆನ ಕಾಯಕ್ಬಿಟ್ಟು ನೋಡಿ, ಎಣ್ಣೆ ಇವಾಗ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀವಿ. ನೋಡಿ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ದೀವಿ. ಅದು ಸ್ವಲ್ಪ ಸಿಡಿಬೇಕು. ಇವಾಗ ತುಂಬ ಸಿಂಪಲ್ ಆಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ, ಒಂದೆರಡು ಹಸಿರು ಮೆಣಸಿಕಾಯಿನ ಹಾಕಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೋಡಿ, ಎಲ್ಲ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಕಡಲೆ ಬೀಜನ ಹಾಕಬೇಕು. ಹಾಗೆ ನಾವಿಲ್ಲಿ ಗೋಡಂಬಿನ ಹಾಕ್ತಾ ಇದ್ದೀವಿ. ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಕಡಲೆ ಬೀಜದಲ್ಲೇ ಆಗತ್ತೆ. ನೋ ವರೀಸ್. ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಹಾಗೂ ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡಿ, ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ನೀವೆಲ್ಲ ಇಂಗ್ರೀಡಿಯೆಂಟ್ನ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಸಿಗುತ್ತೆ. ಹಾಗಂತ ನೀವು ಜಾಸ್ತಿ ಕಪ್ಪಗಾಗೋವರೆಗೂ ಬಾಡಿಸ್ಕೋಬಾರ್ದು. ಈಗ ಸ್ವಲ್ಪ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿಯನ್ನು ಹಾಕಿ ಇನ್ನೊಂದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಈ ರೆಸಿಪಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಸೂಪರಾಗಿತ್ತು. ಚಿತ್ರಾನ್ನ ಇಷ್ಟ ಆಗದಿದ್ದವರು ಸಹ ತಿಂತಾರೆ ಇದನ್ನು. ನೋಡಿ, ಸ್ವಲ್ಪ ಹಸಿ ಶುಂಠಿನ ಸಣ್ಣ ಸಣ್ಣಕ್ಕೆ ತುರ್ಕೊಂಡು ಹಾಕ್ತಾಯಿದ್ದೀವಿ. ಹಸಿ ಶುಂಠಿ ಹಾಕ್ತಾಯಿದ್ದಾರೆ ಹೇಗಿರುತ್ತೋ ಅಂತ ಅಂದ್ಕೋಬೋದು, ಬಟ್ ಟೇಸ್ಟು ತುಂಬ ಚೆನ್ನಾಗಿತ್ತು. ನೀವು ಮಾಡ್ಕೊಂಡು ತಿಂದರೆ ಮಾತ್ರ ಗೊತ್ತಾಗತ್ತೆ. ನೋಡಿ, ಇವೆಲ್ಲವನ್ನು ಹಾಕಾದ್ಮೇಲೆ ಇವಾಗ ಈರುಳ್ಳಿನ ಹಚ್ಕೊಂಡು ಹಾಕೋತಾ ಇದ್ದೀನಿ. ಈರುಳ್ಳಿ ಘಮ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕಾದ್ರೆ ಸಖತ್ತಾಗಿ ಬರತ್ತಲ್ವ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ತುರ್ದಿಟ್ಕೊಂಡಿರುವಂತಹ ಹಸಿಕಾಯಿನ ಹಾಕ್ತಾಯಿದ್ದೀವಿ. ಹಸಿಕಾಯಿ ಹಾಕಿದ್ರೆ ಬೆಟ್ರು ನೀವು ಕೊಬ್ಬರಿಗಿಂತ. ಹಸಿಕಾಯಿ ಹಾಕಿದ್ರೇ ಚಿತ್ರಾನ್ನಗೆಲ್ಲ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೀವು ರಾತ್ರಿ ಉಳಿದಿರೋ ಅನ್ನನಾದರೂ ಮಿಕ್ಸ್ ಮಾಡ್ಕೋಬೋದು, ಬಿಸಿ ಅನ್ನನಾದರೂ ಹಾಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅನ್ನದಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಈಸಿಯಾದಂಥ ಟೇಸ್ಟಿ ಚಿತ್ರಾನ್ನ ರೆಡಿಯಾಗೇ ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಅಂತ. ಗ್ಯಾಸೆಲ್ಲ ಆಫ್ ಮಾಡಿಕೊಂಡು ಎಲ್ಲ ಕಲಸಾದ್ಮೇಲೆ ನೀವು ನಿಂಬೆಹಣ್ಣು ಹಾಕೋಬೇಕು, ಲಾಸ್ಟಲ್ಲಿ ಹಾಕೋಬೇಕು. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾವು ಈಗ ಮುಂಚೆನೇ ಆ್ಯಡ್ ಮಾಡ್ಕೊಂಡಿದ್ದೀವಲ್ವ, ಸೊ ಬೇಡ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಾಯಿತು ಅಂತ ಚಿತ್ರಾನ್ನ. ಈಗ ಚಿತ್ರಾನ್ನ ರೆಡಿ ಆಯಿತು. ನಮಗೆ ಮಕ್ಕಳಿಗೊಂದು ಬ್ರೇಕ್ಫಾಸ್ಟನ್ನು ನೋಡೋಣ. ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟು. ನೀವು ಮಾಮೂಲಿ ದೋಸೆ ಮಾಡ್ತೀರಾ, ಬಟ್ ಮಕ್ಕಳಿಗೆ ಇನ್ನು ಹೆಲ್ತಿಯಾಗಿ ಏನಾದರೂ ಕೊಡಬೇಕು ಅನ್ನೋದು ಅಮ್ಮಂದಿರಿಗೆ ಇದ್ದೇ ಇರುತ್ತೆ. ಅದ್ರ ಮೇಲೆ ನೋಡಿ ಸ್ವಲ್ಪ ಪನ್ನೀರನ್ನ ತುರ್ಕೊಂಡು ಹಾಕ್ತಾಯಿದ್ದೀವಿ. ಹೀಗೆ ಚಿಕ್ಕದಾಗಿ ತುರ್ಕೊಂಡು ನೀವು ಹಾಕೋಬೇಕು. ಮೇಲ್ಗಡೆ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಹೆಲ್ತಿಯಾದಂಥ ಪನ್ನೀರ್ ದೋಸೆನೂ ರೆಡಿ ಆಗುತ್ತೆ. ನಿಮ್ಮ ಮಕ್ಕಳಿಗೆ ನೀವು ನೆಮ್ಮದಿಯಾಗಿ ಏನೋ ಒಂದು ಹೆಲ್ತಿಯಾಗಿರುವಂಥ ಒಂದು ತಿಂಡಿಯನ್ನು ತಿನ್ನಿಸಿದ್ದೀವಿ ಅಂತ ನೆಮ್ಮದಿಯಾಗಿರ್ಬೋದು. ಹಾಗೆ ನಮಗೆ ಒಂದು ಕಾಫಿ, ಟೀ ಇಲ್ಲ ಅಂದರೆ ಹೇಗೆ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಮಾಡ್ತೀವಲ್ವ, ನಮಗೂ ಏನಾದರೂ ಬೇಕಲ್ವ ಮೈಂಡ್ ರಿಫ್ರೆಶ್ ಆಗೋಕ್ಕೆ. ಸೊ ಇಲ್ಲಿ ನಾವೊಂದು ಕಾಫಿನ ಮಾಡಿಕೊಂಡು ಕುಡಿದೆ. ಎಲ್ಲ ಕೆಲಸ ಆದಮೇಲೆ ಒಂದು ನೆಮ್ಮದಿಯಾಗಿ ನಮ್ಮ ಟೈಮನ್ನು ನಾವು ತಗೊಂಡು ಕಾಫಿನ ತಿಂಡಿನ ತಿನ್ನಬೇಕಾಗತ್ತೆ.
ನೋಡಿ, ಇದು ನಮ್ಮ ಮಗುಗೆ ಕೊಡ್ತಾ ಇರುವಂಥ ಸ್ನ್ಯಾಕ್ಸ್ ಬಾಕ್ಸ್. ಕ್ಯಾರೆಟ್ ಮತ್ತು ಆ್ಯಪಲ್. ಉಫ್, ಅಮ್ಮಂದಿರ ಡ್ಯೂಟಿ ಎಷ್ಟಿರತ್ತೆ ಅಲ್ವಾ. ಸೊ ನಾವು ನಮ್ಮ ಅಮ್ಮಂದಿರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರೋಣ. ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.